ನಮಸ್ತೆ ಎಲ್ರಿಗೂ. ಇವತ್ತು ನಮ್ಮ ಮನೆಯಲ್ಲಿ ಸಾಫ್ಟ್ ಆ್ಯಂಡ್ ಜ್ಯೂಸಿ ಸ್ಪಾಂಜಿ ಜಾಮೂನನ್ನು ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದನ್ನು ನಮ್ಮ ಮನೆಯಲ್ಲಿ ಇರುವಂತಹ ಮಿಲ್ಕ್ ಪೌಡ್ರಿಂದನೇ ಕೂಡ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ತೋರಿಸ್ತಾ ಇರುವಂತಹ ಬೌಲಲ್ಲಿ 2.5 ಬೌಲಷ್ಟು ನಾನು ಮಿಲ್ಕ್ ಪೌಡ್ರನ್ನು ಹಾಕೋತಾ ಇದ್ದೀನಿ. 10ರಿಂದ 15 ಉಂಡೆಗಳು ಸಿಗ್ತವೆ, ಸಾಕು ನನಗಷ್ಟು. ಹಾಗಾಗಿ ಈ ಬೌಲಲ್ಲಿ 2.5 ಬೌಲಷ್ಟನ್ನು ನಾನು ಮಿಲ್ಕ್ ಪೌಡ್ರನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟನ್ನು ನೀವು ಕೂಡ ಹಾಕ್ಕೋಬೋದು. ನಾನು ತೋರಿಸ್ತಾ ಇರೋ ಬೌಲಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಹಾಕ್ಕೊಂಡೆ. ಈಗ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕೋತಾ ಇದ್ದೀನಿ, ಸಾಫ್ಟಾಗಿ ಬರುತ್ತೆ ಅಂಥೇಳಿ. ನೀವು ಬೇಕಿದ್ದರೆ ಮೈದಾ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲ ರವೆಯನ್ನು ಹಾಕ್ಕೋಬೋದು. ಈಗ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೋತಾ ಇದ್ದೀನಿ. ತುಪ್ಪವನ್ನು ಹಾಕ್ಕೊಂಡು ನಂತರ ನಾನು ಅದಕ್ಕೆ ಹಾಲನ್ನು ಹಾಕ್ಕೋಬೇಕು. ಹಾಲನ್ನು ಕಾಯಿಸಾದರೂ ತೊಗೊಳ್ಳಿ, ಇಲ್ಲ ಹಸಿ ಹಾಲಾದರೂ ತೊಗೊಳ್ಳಿ. ನೋಡಿ, ಈ ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಸ್ವಲ್ಪನೇ ಆ್ಯಡ್ ಮಾಡ್ಕೊತೀನಿ. ಒಂದೇ ಸಲ ಹಾಕ್ಕೊಂಡ್ರೆ ಅದ ಕೆಡುತ್ತೆ. ನಾವು ನೋಡಿಕೊಂಡು ಕಲಿಸ್ಕೊಂಡು ಬೇಕು ಅಂದರೆ ಮಾತ್ರ ಹಾಲನ್ನು ಹಾಕ್ಕೋಬೇಕು, ತುಪ್ಪ ಹಾಕ್ಕೋಬಾರ್ದು. ತುಂಬಾ ತೆಳ್ಳಗಾಗ್ಬಿಡುತ್ತೆ. ತುಂಬ ತೆಳುವಾದರೆ ಫುಲ್ಲು ಸಾಫ್ಟಾಗಿ ಬಂದುಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಗಟ್ಟಿನೇ ಇರಲಿ, ಯಾಕಂದರೆ ನಾವು ಇಲ್ಲಿ ಯಾವುದೇ ರೀತಿ ಮೈದಾ ಹಿಟ್ಟು ಮತ್ತು ರವೆಯನ್ನು ನಾನು ಬಳಸ್ತಾ ಇಲ್ಲ. ಹಾಗಾಗಿ ತುಂಬಾ ಸಾಫ್ಟ್ ಬರುತ್ತೆ, ಮತ್ತು ಬೇಕಿಂಗ್ ಸೋಡಾವನ್ನು ಆ್ಯಡ್ ಮಾಡಿರೋದ್ರಿಂದ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೋತೀನಿ, ತುಂಬ ತೆಳ್ಳಗನ್ನು ಮಾಡೋದಿಲ್ಲ. ನಾವು ಬೇಯಿಸ್ತೀವಲ್ಲ ಆ ಟೈಮಲ್ಲಿ ಇಲ್ಲ ಬಿರುಕು ಬಿಡ್ಬೋದು, ಇಲ್ಲ ನಾವು ಸಕ್ಕರೆ ಪಾಕದಲ್ಲಿ ನೆನೆಸಿದಾಗ ಅದು ಫುಲ್ಲು ನೆಂದುಬಿಟ್ಟು ಎಲ್ಲ ಬಿರುಕು ಬಿಟ್ಕೊಬಿಡುತ್ತೆ, ಇಲ್ಲ ಜಾಸ್ತಿ ನೆಂದುಬಿಟ್ಟು ಸಕ್ಕರೆ ಪಾಕವನ್ನು ಜಾಸ್ತಿ ಇರ್ಕೊಬಿಡುತ್ತೆ ತುಂಬಾ ತೆಳ್ಳಗಿದ್ರೆ. ಹಾಗಾಗಿ ಇಲ್ಲಿ ನಾವು ಫಸ್ಟ್ ಮೇನ್ ಇಲ್ಲಿ ನಾವು ಹದವನ್ನು ಕೊಟ್ಟರೆ ಅಲ್ಲಿ ಚೆನ್ನಾಗಿ ಬರುತ್ತೆ. ಇದನ್ನು ನೋಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ, ಆರಾಮಾಗಿ. ಗಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ನೀವೇನಾದರೂ ಮೈದಾ ರವೆ ಹಾಕ್ತಾಯಿದ್ದೀರ ಅಂದರೆ ಒಂದು ರೇಂಜಿಗೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ನಾನೇನು ಹಾಕ್ತಾಯಿಲ್ಲ, ಬರೀ ಹಾಲು ಪೌಡ್ರಿಂದನೇ ಮಾಡ್ತಾಯಿದ್ದೀನಿ. ಹಾಗಾಗಿ ಮೀಡಿಯಮಾಗಿ ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ. ಈಗ ಅದನ್ನು ನೆನೆಯೋಕ್ಕಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ತೋರಿಸ್ತಾ ಇರೋ ಒಂದು ಗ್ಲಾಸಲ್ಲಿ 2.5 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅಷ್ಟು ಸಾಕು ನನಗೆ, ನಾನು ತಗೊಂಡಿರುವಂತಹ ಮಿಲ್ಕ್ ಪೌಡರ್ಗೆ. ಇನ್ನೂ ಕೂಡ ಇದು ಕುದೀತಾ ಫುಲ್ಲು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನನಗೆ ಸಾಕು, ಅಷ್ಟು ಮಿಲ್ಕ್ ಪೌಡ್ರಿಂದ ತಯಾರಾಗುವ ಜಾಮೂನ್ಗೆ ಇಷ್ಟು ಪಾಕ ಸಾಕು. ಈಗ ಅದಕ್ಕೆ ನಾನು ತೋರಿಸ್ತಾ ಇರೋ ಬೌಲಲ್ಲಿ 1.5 ಬೌಲಷ್ಟು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ಸಾಕಾಗುತ್ತೆ. ಇದು ಸ್ವಲ್ಪ ಕುದೀತಾ ಗಟ್ಟಿ ಆಗಬೇಕು, ಮತ್ತು ಜಾಸ್ತಿ ಪಾಕದ ಥರ ಅಂದರೆ ಎಳೆ ಥರ ಬರೋದೇನು ಬೇಡ. ನಾವು ಯಾಕಂದರೆ ಜಾಮೂನನ್ನು ಅದರೊಳಗಡೆ ಬಿಡಬೇಕಾಗುತ್ತೆ. ಸ್ವಲ್ಪ ನೀರು ಥರನೇ ಇರಬೇಕು, ಮತ್ತು ಸ್ವಲ್ಪ ಗಟ್ಟಿ ಆಗಬೇಕು. ಆ ನೀರು ಕುದೀತಾ ಒಂದು ಅದಕ್ಕೆ ಬಂದು ತುಂಬ ಕಡಿಮೆ ಆದಾಗ ನಾವು ಅದನ್ನು ಸಾಕಾಗುತ್ತೆ ಅಷ್ಟು. ಈಗ ಅದಕ್ಕೆ ನೋಡಿ 2 ಏಲಕ್ಕಿಯನ್ನು ಹಾಕ್ಕೊಂಡೆ. ಸ್ವಲ್ಪ ನಿಂಬೆಹಣ್ಣು ರಸವನ್ನು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಆ ಪಾಕವನ್ನು ನಾವು ತೆಗೆದು ಎತ್ತಿಟ್ಟಾಗ ಅದು ಗಟ್ಟಿ ಆಗಬಾರ್ದು ಅಂಥೇಳಿ. ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಪಾಕ ಗಟ್ಟಿ ಆಗೋದಿಲ್ಲ, ಹಾಗೇ ಇರುತ್ತೆ. ಹಾಗಾಗಿ ನಿಂಬೆ ರಸವನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದ್ದು ನೀರು ಕಡಿಮೆ ಆಗಿದೆ, ಅಷ್ಟು ಸಾಕು ನನಗೆ. ಈಗ ಒಂದು ಕಡೆ ನಾವು ನೆನೆಯೋಕ್ಕಿಟ್ಟಿರುವಂತಹ ಮಿಲ್ಕ್ ಪೌಡರ್ ಏನಿದೆ ಅದನ್ನು ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ಅವು ಈ ರೀತಿ ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕು. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಕೆಡಿಸ್ಬಿಟ್ಟಿದ್ದೆ. ನೋಡಿ, ಈ ರೀತಿ ಕೈ ನಾನು ತೋರಿಸಿದ್ನಲ್ಲ ಆ ಪಾರ್ಟಿಂದ ಈ ರೀತಿ ಒತ್ತಿ ಉಜ್ಜಬೇಕು ಚೆನ್ನಾಗಿ. ಆವಾಗ ಅದು ಎಲ್ಲ ಗಂಟು ಉದ್ರುದ್ರಾಗಿರುತ್ತಲ್ಲ ಅದೆಲ್ಲ ನೀಟಾಗಿ ಬರುತ್ತೆ. ಹಿಂಗೆ ಒಂಥರ ಕ್ರೀಮ್ ಥರ ಆಗ್ತಾ ಇರುತ್ತೆ. ಮಾಮೂಲಿ ನಾವು ಸ್ವೀಟ್ ಮಾಡ್ತೀವಲ್ಲ ಅದೇ ರೀತಿ ಇದು ಕೂಡ ಮಿಲ್ಕ್ ಪೌಡ್ರಿಂದನೇ ಮಾಡ್ತಾ ಇರೋದು. ಹಾಗಾಗಿ ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು ಕೈಯಲ್ಲಿ. ನಂತರ ನಾವು ಉಂಡೆಗಳನ್ನು ಮಾಡಬೇಕಾಗುತ್ತೆ. ಲಾಸ್ಟ್ ಟೈಮ್ ಇದೇ ಥರ ಮಾಡೋಕ್ಕೆ ಹೋಗಿ ನಾನು ತುಂಬ ತೆಳ್ಳಗೆ ಮಾಡಿಬಿಟ್ಟು ನಾನು ರವೆ ಏನು ಮಿಕ್ಸ್ ಮಾಡಿರಲಿವಲ್ಲ, ಹಾಗಾಗಿ ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಈ ಸಲ ನೋಡಿ ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ಕೈಗೆ ಉಂಡೆಯನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಲ ಕೈಯಲ್ಲಿ ಹಿಂಗೆ ಅದನ್ಬಿಟ್ಟು ಈ ರೀತಿ ನೋಡಿ 2 ಕೈ ಸಹಾಯದಿಂದ ಈ ರೀತಿ ಮಧ್ಯೆ ಈ ಥರ ರೌಂಡ್ ಶೇಪ್ ಕೊಟ್ಟರೆ ರೆಡಿ ಆಗುತ್ತೆ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡ್ಕೋಬೇಕು. ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲೇನಾದರೂ ಒಡ್ಕೊಬಿಡುತ್ತೆ ಅಥವಾ ಬಿರುಕು ಬಿಡುತ್ತೆ ಅಂತ ಹೇಳಿದ್ರೆ ನಾವು ನಾದಿರೋದು ಚೆನ್ನಾಗಿಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ನಾನು ಮಾಡಿರೋದ್ರಲ್ಲಿ ಆ ರೀತಿ ಬರ್ತಾ ಇಲ್ಲ, ನೀಟಾಗಿ ಬರ್ತಾ ಇದೆ ರೌಂಡು ಶೇಪಲ್ಲಿ. ಮತ್ತು ನೋಡಿ, ಮಾಡುವ ಟೈಮಲ್ಲಿ ಜಾಸ್ತಿನೂ ಪ್ರೆಸ್ ಮಾಡಬೇಡಿ, ಆ ಥರ ಶೇಪ್ ಬರೋದಿಲ್ಲ. ಸ್ವಲ್ಪ ಮೀಡಿಯಮಾಗಿ ಪ್ರೆಸ್ ಮಾಡಿ ರೌಂಡ್ ಶೇಪ್ ತೊಗೊಳ್ಳಿ. ನೋಡಿ, ಇಷ್ಟು ಉಂಡೆಗಳಾಗಿವೆ. ನಾನೆಲ್ಲವನ್ನು ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಆವಾಗಲೇ ಹೇಳಿದ್ನಲ್ಲ 2.5 ಕಪ್ಪಲ್ಲಿ ಇಷ್ಟು ಉಂಡೆಗಳಾಗಿವೆ. ಸಾಕು ನನಗಷ್ಟು. ನಿಮಗೆ ಬೇಕು ಅಂದರೆ ಪ್ರಮಾಣವನ್ನು ಹೆಚ್ಚು ಹಾಕ್ಕೊಂಡು ಮಾಡ್ಕೋಬೋದು. ಈಗ ಬನ್ನಿ ಮಾಡೋದನ್ನು ನೋಡೋಣ.
ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡು ಅದು ಬಿಸಿ ಆದ ನಂತರ ಎಣ್ಣೆಯನ್ನು ಹಾಕ್ಕೋಬೇಕು. ನಾವು ಕುದಿಯೋಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೋಬೇಕಾಗುತ್ತೆ. ಈಗ ಎಣ್ಣೆಯನ್ನು ಹಾಕಿ ಒಂದು ಸಣ್ಣ ಉಂಡೆ ಹಾಕಿ ಚೆಕ್ ಮಾಡಿ ನಂತರ ಮಾಡಿರುವಂತಹ ನಾವು ಉಂಡೆಗಳನ್ನು ಹಾಕ್ಕೋಬೇಕಾಗುತ್ತೆ. ಒಂದೊಂದನ್ನೇ ನಿಧಾನವಾಗಿ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಸ್ವಲ್ಪ ಜಾಗ ಇರುವಷ್ಟೇ ಬಿಟ್ಕೋಬೇಕು. ಜಾಸ್ತಿ ಹಾಕಿದ್ರೆ ಏನೂ ಆಗೋದಿಲ್ಲ, ಹತ್ತಿರ ಇದ್ದರೆ ಬೇಗ ಬೇಯೋದಿಲ್ಲ. ಹಾಗಾಗಿ ಫ್ರೀಯಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಇಷ್ಟು ಉಂಡೆಗಳನ್ನು ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ಕಡಿಮೆ ಉರಿ ಇಟ್ಕೋಬೇಕು, ಯಾಕಂದರೆ ಎಣ್ಣೆ ಚೆನ್ನಾಗಿ ಕಾಯಿಸಿ ನಂತರ ಕಡಿಮೆ ಉರಿ ಇಟ್ಕೋಬೇಕು. ಬೇಗನೆ ಈ ಥರ ಮೇಲೆ ನಾವು ಕಲರ್ ಚೇಂಜ್ ಆಗುತ್ತೆ ಬೆಂದಿದ್ದಾವೆ ಅಂತ ಹೇಳಿದ್ರೆ ಅದು ಬೆಂದಿರೋದಿಲ್ಲ ಒಳಗಡೆ. ಹಾಗಾಗಿ ಫಸ್ಟು ಕಡಿಮೆ ಉರಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಳ್ಳಿ ಫಸ್ಟು, ನಂತರ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಒಂದೊಂದನ್ನೇ ತಿರುವ ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಬೇಯಿಸ್ಕೋಬೇಕು. ಆವಾಗ ಕರೆಕ್ಟಾಗಿ ಬೆಂದಿರ್ತವೆ. ನಾವು ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ಮೇಲೆ ಸಿದೋಗ್ಬಿಡ್ತವೆ. ನಾವು ಎತ್ತಬಾರ್ದಾಗ ಚೆನ್ನಾಗಿ ಬೇಯಿಸ್ಕೋಬೇಕು. ಒಳಗಡೆ ಆ ಹಿಟ್ಟು ಚೆನ್ನಾಗಿ, ಅಂದರೆ ಮಿಲ್ಕ್ ಪೌಡ್ರ್ ಇರುತ್ತಲ್ಲ ಅದು ಚೆನ್ನಾಗಿ ಬೇಯಬೇಕು. ಆವಾಗ ಪರ್ಫೆಕ್ಟಾಗಿ ಆಗಿರುತ್ತೆ. ನೋಡಿ, ಎಲ್ಲೂ ಬಿರುಕು ಬಿಟ್ಟಿಲ್ಲ, ನೀಟಾಗಿ ಬರ್ತಾ ಇದ್ದಾವೆ. ನಾನು ನಾದಿರೋದು ಕರೆಕ್ಟಾಗಿದೆ ಅಂತ ಅರ್ಥ. ನೀವೇ ನೋಡ್ತಾ ಇದ್ದೀರಲ್ಲ, ಈ ರೀತಿ ಬೇಯಿಸ್ಕೋಬೇಕು. ಒಂದೊಂದನ್ನೇ ನಾನು ತಿರುವ ಹಾಕ್ತಾ ಬೇಯಿಸ್ಕೋತಾ ಇದ್ದೀನಿ. ಫುಲ್ಲು ಒಂಥರ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋತೀನಿ. ನಂತರ ನಾನು ಎತ್ಕೋತೀನಿ. ಅಷ್ಟರಲ್ಲಿ ಬೆಂದಿರ್ತವೆ. ಕಡಿಮೆ ಊರಲ್ಲೇ ಬೇಯಿಸ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಎಷ್ಟು ಟೈಮ್ ಹಿಡಿಯುತ್ತೆ ಅಂಥೇಳಿ ಬೇಗ ಏನು ಬೇಯಿಸೋಕೆ ಹೋಗಬೇಡಿ. ಈಗ ನೋಡಿ, ಕಲರ್ ಚೇಂಜ್ ಆದ ನಂತರ ನಾನು ಪಾಕ ಮಾಡಿದ್ವಲ್ಲ, ಅದಿನ್ನೂ ಪಾಕ ಬಿಸಿ ಇದೆ. ಪಾಕ ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಅಲ್ಲಿ ಮಾಡಿ ಹಾಗೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಾವು ಏನು ಮಾಡಿರ್ತೀವಲ್ಲ ಜಾಮೂನ್ ಉಂಡೆಗಳು, ಅವು ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ಫುಲ್ಲು ರಸವನ್ನು ಹೀರ್ಕೊಳ್ತವೆ. ಆಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ಹಾಕಿ. ನೋಡಿದ್ರಾ, ಇಷ್ಟೇ ಸಿಂಪಲ್. ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಬೇಗನೆ ಮಾಡ್ಕೋಬೋದು ಮನೆಯಲ್ಲಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾವು ಮಿಲ್ಕ್ ಪೌಡ್ರಿಂದ ಈ ರೀತಿ ಈಸಿಯಾಗಿ ಸ್ವೀಟ್ಗಳನ್ನು ಮಾಡ್ಕೋಬೋದು ಮನೆಯಲ್ಲಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೀನಿ. ಹಾಗೆ ಇಂಪಾರ್ಟೆಂಟು ಹೇಳೋದು ಮರೆತೆ, ನಾವು ಮಾಡಿ ಪಾಕಕ್ಕೆ ಹಾಕಿದ ತಕ್ಷಣ ಸರ್ವ್ ಮಾಡಬಾರ್ದು. ಇನ್ನೂ ಅದು ರಸವನ್ನು ಹೀರ್ಕೊಂಡಿರೋದಿಲ್ಲ. ಇವತ್ತು ಮಾಡಿ ನಾಳೆ ತಿಂದರೂ ಇನ್ನೂ ಕೂಡ ಬೆಟರ್ ಆಗಿರುತ್ತೆ. ಇಲ್ಲ ಇವತ್ತೇ ತಿಂತೀನಿ ಅನ್ನೋದಾದರೆ ನೀವು 1 ಅವರ್ ಆದರೂ ಬಿಟ್ಟು ತಿನ್ನಿ. ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ನಂತರ ನೀವು ತಿನ್ಕೋಬಹುದು. ಮತ್ತು ಇನ್ನೊಂದು ವಿಷಯ, ನಾವು ಪಾಕವನ್ನು ಮಾಡಿದಾಗ ಅದು ಎಣ್ಣೆ ಥರ ಕಾಣಿಸ್ತಾ ಇದೆಯಲ್ಲ, ಅದು ಏನಪ್ಪ ಅಂತ ಹೇಳಿದ್ರೆ, ನಾವು ಮಿಲ್ಕ್ ಪೌಡ್ರನ್ನು ಮಿಕ್ಸ್ ಮಾಡಬೇಕಾದ್ರೆ ತುಪ್ಪವನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಈಗ ನಾವು ಸಕ್ಕರೆ ಪಾಕದೊಳಗಡೆ ಹಾಕಿದಾಗ ಅದು ಆಟೋಮೆಟಿಕಲಿ ಬಿಸಿ ಇರುತ್ತಲ್ಲ, ಪಾಕನೂ ಬಿಸಿ ಇರುತ್ತೆ ಮತ್ತು ಜಾಮೂನ್ ಉಂಡೆಗಳು ಕೂಡ ಬಿಸಿ ಇರೋದ್ರಿಂದ ಅದು ಈಸಿಯಾಗಿ ತುಪ್ಪವನ್ನು ಪಾಕದೊಳಗಡೆ ಬಿಟ್ಬಿಡುತ್ತೆ. ಹಾಗಾಗಿ ಅದು ಎಣ್ಣೆ ಥರ ಕಾಣಿಸ್ತಾ ಇದೆ. ಅದು ಏನು ತೊಂದರೆ ಇಲ್ಲ, ಇದ್ದರೆ ಹಾಗೆ ತಿನ್ಕೋಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಧನ್ಯವಾದಗಳು.